ಹಲೋ ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿತಾ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಸೊ ಇವತ್ತು ಮಧ್ಯಾಹ್ನದ ವ್ಲಾಗ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಊಟದ ಸ್ಪೆಷಲು ರಾಗಿ ಮುದ್ದೆ, ಹೆಸರು ಕಾಳು ಬಸ್ಸಾರು ಹಾಗೆ ಪಲ್ಯ. ಬೆಳಗ್ಗೆನೇ ಸಾರು ಮತ್ತು ಪಲ್ಯ ರೆಡಿ ಮಾಡಿದ್ದೆ. ಸೊ ಮಧ್ಯಾಹ್ನದ ಊಟಕ್ಕೆ ಈಗ ಮುದ್ದೆ ಮತ್ತು ಅನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮುದ್ದೆ ಬೇಯಲಿಕ್ಕೆ ಇಟ್ಬಿಟ್ಟು ಈ ಕಡೆ ಬಯೋ ಎಂಜಾಯ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ಥರ ನಿಂಬೆಹಣ್ಣಿನ ಸಿಪ್ಪೆನ 1-2 ತಿಂಗಳು ಹಿಂದೆನೇ ನಾನು ಬೆಲ್ಲದಲ್ಲಿ ಹಾಕಿ ನೀರು ಹಾಕಿ ಇಟ್ಕೊಂಡಿದ್ದೆ. ಅದು ಇವಾಗ ಚೆನ್ನಾಗಿ ಡಿಕಂಪೋಸ್ ಆಗಿದೆ. ಅದರಿಂದ ಪಾತ್ರೆ ತೊಳಿಲಿಕ್ಕೆ ಒಂದು ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಒಂದು ಕಡೆ ಬೇಯ್ತಾ ಇದೆ, ನೀರು ಜಾಸ್ತಿ ಇಟ್ಟಿದ್ದೀನಿ, ನೋಡೋಣ ಹೇಗಾಗುತ್ತೆ. ಸೊ 12:30 ಆಗ್ತಾಯಿತ್ತು. ಹಾಗೆ ಪಾರ್ಲಲಿ ಗ್ರೀನ್ ಟೀ ಕುಡ್ಕೊಂಡು ಹಣ್ಣು ತಿನ್ನೋಣ ಅಂತ ತಿಂತಾ ಇದ್ದೆ. ಬೆಳಗ್ಗೆ ಹೊತ್ತು ನಿಜವಾಗ್ಲೂ ವ್ಲಾಗ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ನನಗೆ, ಮಾರ್ನಿಂಗ್ ವ್ಲಾಗ್ಸು. ಯಾಕಂದರೆ ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ ಆ್ಯಂಡ್ ಕ್ಯಾಮ್ರಾ ಮುಂದೆ ತುಂಬ ಕಾನ್ಷಿಯಸ್ ಆಗಿ ಓಡಾಡಿಕೊಂಡು ಅಷ್ಟೊಂದು ಟೈಮೇ ಸಿಗ್ತಾ ಇಲ್ಲ ನನಗೆ. ಐ ಡೋಂಟ್ ನೋ, ನಿಜವಾಗ್ಲೂ ವ್ಲಾಗ್ಸ್ ಮಾಡೋರು ರಿಯಲಿ ಗ್ರೇಟ್ ಯು ಗೈಸ್. ಅವ್ರು ಹೆಂಗೆ ಮ್ಯಾನೇಜ್ ಮಾಡ್ತಿರೋ ಗೊತ್ತಿಲ್ಲ. ಆ್ಯಂಡ್ ನನಗೆ ಹೊಸ್ತು ಯೂಟ್ಯೂಬು, ಸೊ ಇಟ್ ಟೇಕ್ಸ್ ಟೈಮ್ ಅಲ್ವಾ. ಮುದ್ದೆ ಕಟ್ತಾ ಇದ್ದೀನಿ, ಬೆಂದಿದೆ. ಚಿಕ್ಕ ಚಿಕ್ಕದಾಗಿ ಗಂಟಾಯಿತು, ಆವಾಗಲೇ ಹೇಳಿದ್ನಲ್ಲ. ನೀರು ಸ್ವಲ್ಪ ಜಾಸ್ತಿ ಇಟ್ಬಿಟ್ಟೆ, ಸೊ ಚೂರು ಗಂಟಾಯಿತು. ಇರಲಿ, ಹೆಂಗೂ ಹೊಟ್ಟೆ ಒಳಗೆ ತಿನ್ನೋದೇ ಅಲ್ವಾ ಅಂತ ಸುಮ್ಮನಾದೆ. ಆ್ಯಂಡ್ ಹೊಸದಾಗಿ ಕೂಡ ಸ್ವಲ್ಪ ಬಯೋ ಎಂಜೈಮ್ಗೆ ಹಾಕಿಡೋದಿತ್ತು. ಸುಮಾರು ದಿನದಿಂದ ಮೋಸಂಬಿ ಸಿಪ್ಪೆ ಮತ್ತು ನಿಂಬೆಹಣ್ಣಿನ ಸಿಪ್ಪೆ ಎಲ್ಲ ಎತ್ತಿಟ್ಕೊಂಡಿದ್ದೆ. ಅದಕ್ಕೆ ಹಳೇ ಬಯೋ ಎಂಜೈಮ್ ಲಿಕ್ವಿಡ್ ಇವಾಗ ಮಾಡ್ಕೊಂಡಲ್ಲ, ಅದನ್ನು ಸ್ವಲ್ಪ ಸೇರಿಸಿ ಸ್ವಲ್ಪ ಬೆಲ್ಲನ ಹಾಕಿಡ್ತಾ ಇದ್ದೀನಿ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಇದೊಂದು ಆರೋಗ್ಯವಾಗಿರುತ್ತೆ. ಆ್ಯಂಡ್ ಮನೆ ಒರೆಸ್ಲಿಕ್ಕೆ ಕೂಡ ಇದನ್ನು ಉಪಯೋಗಿಸ್ಬೋದು. ಸ್ವಲ್ಪ ಅಂಟ್ವಾಳದ ನೀರನ್ನ ಸೇರಿಸ್ಕೊಂಡೆ ಚೆನ್ನಾಗಿ ನೊರೆ ಬರುತ್ತೆ. ಆ್ಯಂಡ್ ಈ ಹಿತ್ತಾಳೆ ಪಾತ್ರೆಗಳು, ಬೆಳ್ಳಿ ಪಾತ್ರೆಗಳೆಲ್ಲ ತೊಳಿಲಿಕ್ಕೆ ಒಂದೊಳ್ಳೆ ಲಿಕ್ವಿಡ್ ಇದು, ಟ್ರೈ ಮಾಡಿ ನೋಡಿ ಆಯಿತಾ. ಮಧ್ಯಾಹ್ನ ಆಗೋಯ್ತು, ಊಟ ಮಾಡೋಣ ಅಂತ 1-2 ಗಂಟೆ ಹಂಗೆ ಊಟ ಮಾಡ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಡು ಮುದ್ದೆ ಬಸ್ಸಾರು, ಅಪ್ಪ ಒಳ್ಳೆ ಕಾಂಬಿನೇಷನ್ ಇದು. ನಾನು ಹಾಸನದವಳು ಮೂಲತಃ, ಸೊ ನನಗೆ ಮುದ್ದೆ ತುಂಬ ಇಷ್ಟ. ನಾವೆಲ್ಲ ಸ್ವಲ್ಪ ಆ ಕಡೆ ಇದ್ದವರು, ಹಾಗಾಗಿ ಮುದ್ದೆ ತಿಂತೀವಿ. ಮಲೆನಾಡಲ್ಲಿ ಇಲ್ಲಾಂದರೆ ಮುದ್ದೆ ತುಂಬಾ ಕಡಿಮೆ. ಸೊ ರೆಡಿ ಆಗೋಣ ಅಂತ ವಾರ್ಡ್ರೋಬ್ ನೋಡಿದ ತಕ್ಷಣ ಬಟ್ಟೆಗಳೆಲ್ಲ ನನ್ನ ಮೈ ಮೇಲೆ ಬೀಳೋ ಥರ ಹೆದರಿಕೆ ಆಗೋಯ್ತು ನನಗೆ. ಸೊ ಅದನ್ನು ಹಾಗೆ ಕ್ಲೋಸ್ ಮಾಡಿಬಿಟ್ಟು ವಾಪಸ್ ಬಂದುಬಿಟ್ಟು ಮೇಲೇನಿರುತ್ತೋ ಆ ಕುರ್ತಾ ಒಂದು ತೊಗೊಂಡು ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ನಾನು ಕೂದಲು ನೋಡ್ಕೊಳ್ತಾ ಇದ್ದೆ, ತುಂಬ ಡ್ರೈ ಆಗಿತ್ತು. ಬಂದಮೇಲೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಪಟ್ ಅಂತ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೆ. ಆ್ಯಂಡ್ ಎಲ್ಲಿಗೆ ರೆಡಿ ಆಗ್ತಿದ್ದೀನಿ ಅಂತನಾ, ಇವತ್ತಿಂದ ಹೊಸ ಮ್ಯೂಸಿಕ್ ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ, ಆಫ್ಲೈನ್ ಕ್ಲಾಸು. ಎಷ್ಟು ದಿನ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತಾಯಿದ್ದೆ. ಸ್ವಲ್ಪ ಹೊರಗಡೆ ಹೋಗೋಣ, ಮನುಷ್ಯರ ಜೊತೆ ಸೇರೋಣ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ಫಾರ್ ಎ ಚೇಂಜ್ ಹೊರಗಡೆ ಹೋಗಬೇಕು ಅಂತ ಆಫ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಣ ಅಂತ. ಫಸ್ಟ್ ಕ್ಲಾಸ್ ಟುಡೇ. ಹೆಂಗಿರುತ್ತೆ ಗೊತ್ತಿಲ್ಲ, ಟೀಚರ್ ಹೆಂಗಿದ್ದಾರೆ ಆ್ಯಂಡ್ ಎಷ್ಟು ಜನ ಇದ್ದಾರೆ ಸ್ಟೂಡೆಂಟ್ಸು ನನ್ನ ಥರನೇ. ಯಾರಾದರೂ ಒಬ್ಬರು ಒಳ್ಳೆ ಫ್ರೆಂಡ್ಸ್ ಸಿಗ್ತಾರಾ ನನ್ನ ವೈಬಿಗೆ ಮ್ಯಾಚ್ ಆಗೋಕ್ಕೆ, ನೋಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಹಾಗೆ ಒಂದು ಟೀ ಕುಡಿಯೋಣ ಅಂತ. 3:30 to 6:30 ಕ್ಲಾಸ್ ಅಂತ ಹೇಳಿದರು. ತುಂಬ ಲಾಂಗ್ ಕ್ಲಾಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಟೀ ಕುಡ್ಕೊಂಡು ಹೋಗ್ಬಿಡೋಣ ಅಂತ ಟೀ ಕೂಡ ಮಾಡ್ತಾಯಿದ್ದೀನಿ. ನನಗಿದು ಅಭ್ಯಾಸ, ಬೆಳಗ್ಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಟೀ, ಮಧ್ಯಾಹ್ನ ಒಂದು ಚಿಕ್ಕ ಗ್ಲಾಸಲ್ಲಿ ಟೀ ಕುಡಿಯೋ ಅಭ್ಯಾಸ ಇದೆ. ಬಟ್ ಆ್ಯಕ್ಚುಲಿ ಟೀ ಕಾಫಿ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಏನು ಮಾಡೋದು, ಕೆಟ್ಟ ಅಭ್ಯಾಸಗಳಿರುತ್ತಲ್ಲ, 100ಅಲ್ಲಿ 2% ಆದರೂ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಕು ಅಂತಾರಲ್ಲ, ಹಾಗೆ. ಸೊ ಟೀ ಕುಡಿಯೋಣ ಅಂತ ರೆಡಿ ಆಗ್ತಿದ್ದೀನಿ. ಆ್ಯಂಡ್ ಮಳೆಯಲ್ಲಿ ಈ ಮಲೆನಾಡಲ್ಲಂತೂ ಟೀ ಕಾಫಿ ಬೇಕೇ ಬೇಕು ಅನಿಸುತ್ತೆ, ಅದೇನೋ ಗೊತ್ತಿಲ್ಲ, ಅಷ್ಟೊಂದು ಥಂಡಿ ಆಗ್ತಾ ಇರುತ್ತೆ. ಸೊ ಮಲೆನಾಡಲ್ಲಿರೋರಿಗೆ ಗೊತ್ತಿರುತ್ತೆ ಇಲ್ಲಿಯ ವಾತಾವರಣ ಹೇಗೆ ಅಂತ. ಒಂದೊಳ್ಳೆ ಟೀ ಕುಡಿದು ಹಾಗೆ ಮೈಂಡ್ ಫ್ರೆಶ್ ಆಗಿ ಹೊರಡೋಣ ಅಂತ ರೆಡಿ ಆಗ್ತಿದೆ. ಸೊ ಇವತ್ತಿನ ನನ್ನ ಈ ಮಧ್ಯಾಹ್ನದ ವ್ಲಾಗ್ ಈ ಥರ ರೊಟೀನ್ ಈ ಥರ ಆಯಿತು. ಹಳ್ಳಿನಲ್ಲಿ ಒಂದೇ ಒಂದು ಮ್ಯೂಸಿಕ್ ಕ್ಲಾಸ್ ಇರೋದು ಇಲ್ಲಿ ನಾನಿರುವಂಥ ಜಾಗದಲ್ಲಿ. ಸೊ ಅದನ್ನು ಒಂದ್ಸತಿ ಟ್ರೈ ಮಾಡೋಣ ಅಂತ ಹೊರಟಿದ್ದೀನಿ. ಒಂಥರ ಎಕ್ಸೈಟೆಡು, ಟೀಚರ್ ಹೇಗಿರ್ತಾರೆ, ಎಷ್ಟು ಜನ ಇರ್ತಾರೆ ಅಂತ ನೋಡೋಣ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಂದು ಸ್ಕೂಲ್ ಹೆಂಗಿತ್ತು ಅಂತ ಅಂದ್ಬಿಟ್ಟು. ಸ್ಟೇ ಟ್ಯೂನ್ಡ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟೇ ವ್ಯತ್ಯಾಸ ಹಳ್ಳಿನಲ್ಲಿರೋದಕ್ಕೂ ಸಿಟಿನಲ್ಲಿರೋದಕ್ಕೂ. ಸೊ ಎನಿವೇಸ್, ನನ್ನ ಮಧ್ಯಾಹ್ನದ ವ್ಲಾಗ್ ಹೆಂಗಿತ್ತು. ಟೇಕ್ ಕೇರ್, ಬಾಯ್.